ಮಂಜು ಮುಸುಕಿದ ಮುಂಜಾನೆ ಹಳೆಯ ಮನೆಯಲ್ಲಿ ಅಮ್ಮ ಜಾಹ್ನವಿ ದೀಪ ಹಚ್ಚಿ ಮಗನ ಕೋಣೆಗೆ ಬಂದಳು. ಮಗ ಅದ್ವಿತ್ ಇನ್ನೂ ಗಾಢ ನಿದ್ರೆಯಲ್ಲಿದ್ದನು. ಅವನ ಮುಖದ ಮೇಲೆ ಬಿದ್ದಿರುವ ಕೂದಲನ್ನು ಸರಿಸುತ್ತಾ ಜಾಹ್ನವಿ ಮಗನ ಹಣೆಗೊಂದು ಮುತ್ತಿಟ್ಟಳು. ಜಾಹ್ನವಿ ಮೆಲ್ಲಗೆ ಅದ್ವಿತ್ನ ಕಿವಿ ಹತ್ತಿರ ಹೋಗಿ, ಎಲೈ ರಾಜ್ಕುಮಾರ, ಎಷ್ಟೊತ್ತು ನಿದ್ರೆ ಮಾಡ್ತೀಯಾ? ಸೂರ್ಯ ಬಂದು ಕಿಟಕಿ ಹತ್ತಿರ ಕಾಯುತ್ತಿದ್ದಾನೆ, ನೀನಿನ್ನೂ ಕನಸಿನ ಲೋಕದಲ್ಲೇ ಇದ್ದೀಯಲ್ಲ. ಅದ್ವಿತ್ ಕಣ್ಣು ಮುಚ್ಚಿಕೊಂಡೇ ಅಮ್ಮನ ಕೈ ಹಿಡಿದು ತನ್ನ ಕೆನ್ನೆಗೆ ಹಚ್ಚಿಕೊಳ್ಳುತ್ತಾ, ಅಮ್ಮ, ಈ ಲೋಕದ ಅತ್ಯಂತ ಸುಂದರವಾದ ಕನಸಿನಲ್ಲಿ ನಾನಿದ್ದೆ. ಅದರಲ್ಲಿ ಒಬ್ಬಳು ದೇವತೆ ಬಂದು ನನ್ನ ಹಣೆ ಮೇಲೆ ಮುತ್ತಿಟ್ಟಳು. ಆ ಸುಖದಲ್ಲೇ ಮಲಗಿರಬೇಕು ಅನ್ಸುತ್ತೆ. ಜಾಹ್ನವಿ ನಗುತ್ತಾ ಅವನ ತಲೆಗೆ ಮೆಲ್ಲಗೆ ಕಿಚಾಯಿಸುತ್ತಾ, ಹೌದಾ? ಆ ದೇವತೆ ಮುತ್ತಿಟ್ಟಿದ್ದಕ್ಕೆ ನಮ್ಮ ಹೊಟ್ಟೆ ತುಂಬುತ್ತಾ? ಇಲ್ಲಿ ನೋಡು, ನಿನಗೆ ಕಾಫಿ ತಂದಿದ್ದೀನಿ. ಇವತ್ತು ನಿನ್ನ ಆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು ಅಂದಿದ್ದೆಯಲ್ಲ. ಅದ್ವಿತ್ ತಕ್ಷಣ ಎದ್ದು ಕುಳಿತು ಅಮ್ಮನನ್ನ ಅಪ್ಪಿಕೊಳ್ಳುತ್ತಾ, ಅಮ್ಮ, ನೀನು ಪಕ್ಕದಲ್ಲಿರೋವಾಗ ನನಗೆ ಯಾವ ಪ್ರಾಜೆಕ್ಟ್ ಕೂಡ ಕಷ್ಟ ಅನ್ಸಲ್ಲ. ಅಂದ ಹಾಗೆ ಇವತ್ತು ಈ ಸೀರೆಯಲ್ಲಿ ನೀನು ಆ ದೇವತೆಗಿಂತಲೂ ಜಾಸ್ತಿ ಚೆನ್ನಾಗಿ ಕಾಣ್ತಿದ್ದೀಯಾ ಗೊತ್ತಾ? ಅಪ್ಪ ಮಾತ್ರ ಕುಡಿದು ಈ ಸುಂದರವಾದ ಜೀವವನ್ನ ಮರೆತಿದ್ದಾರಲ್ಲ ಅಂತ ಬೇಜಾರಾಗುತ್ತೆ. ಜಾಹ್ನವಿ ಅವನ ಬಾಯಿ ಮುಚ್ಚುತ್ತಾ ಕಣ್ಣಲ್ಲಿ ಮಂದಹಾಸದೊಂದಿಗೆ, ಸಾಕು ಬಿಡೋ ನಿನ್ನ ಪುಂಗಿ. ಅಪ್ಪನ ಬಗ್ಗೆ ಈಗ ಮಾತಾಡೋದು ಬೇಡ. ನೀನು ಗೆದ್ದು ಬರೋ ದಿನ ಅವರೂ ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೋಗು, ಬೇಗ ರೆಡಿಯಾಗು. ನಿನಗೆ ಇಷ್ಟವಾದ ಶಾವಿಗೆ ಪಾಯಸ ಮಾಡಿದ್ದೀನಿ. ಅದ್ವಿತ್ ತುಂಟತನದಿಂದ, ಪಾಯಸ ತಿನ್ನೋಕೆ ಮುಂಚೆ ನನಗೊಂದು ಸ್ಪೆಷಲ್ ವಿಶ್ ಬೇಕು ಅಮ್ಮ. ಪ್ರತಿ ಸಾರಿ ನೀನು ನನ್ನ ಹಣೆ ಸವರಿ ಹರಸಿದ್ರೆ ಮಾತ್ರ ನಾನು ಗೆಲ್ಲೋದು. ಜಾಹ್ನವಿ ಅವನ ತಲೆ ನೇವರಿಸುತ್ತಾ, ನನ್ನ ಉಸಿರಿರೋವರೆಗೂ ನಿನ್ನ ಮೇಲೆ ನನ್ನ ಹಾರೈಕೆ ಇರುತ್ತೆ ಕಂದ. ನೀನು ಬರೀ ಮಗನಲ್ಲ, ಈ ಬಡವಿಯ ಬದುಕಿಗೆ ಸಿಕ್ಕ ಏಕೈಕ ಆಸ್ತಿ. ಅಮ್ಮ ಮಗನ ಈ ಸುಂದರ ಕ್ಷಣದ ನಡುವೆಯೇ ಪಡಸಾಲೆಯಲ್ಲಿ ಅಪ್ಪ ಧೀರಜ್ನ ಅರಚಾಟ ಶುರುವಾಯಿತು. ಆ ಶಾಂತಿಯುತ ವಾತಾವರಣಕ್ಕೆ ಬೆಂಕಿ ಬಿದ್ದಂತಾಯ್ತು. ಧೀರಜ್ ದೂರದಿಂದ ಕೂಗುತ್ತಾ, ಹೇ ಜಾನು. ಸಾರಿ ಜಾಹ್ನವಿ, ಎಲ್ಲಿ ಸತ್ತಿದ್ದೀಯಾ? ಬೆಳಿಗ್ಗೆ ಎದ್ದ ತಕ್ಷಣ ಮಗನ ಪುರಾಣ ಶುರು ಮಾಡ್ಬೇಡ. ನನಗಿಲ್ಲಿ ತಲೆನೋವು ಬರ್ತಿದೆ. ಆ ಕಾಫಿ ಇಲ್ಲಿಗೆ ತಂದುಕೊಡು. ಅದ್ವಿತ್ ಅಮ್ಮನ ಕೈಬಿಡದೆ ಗಂಭೀರವಾಗಿ, ಅಮ್ಮ, ಹೋಗಬೇಡ. ಅಪ್ಪನಿಗೆ ಪ್ರೀತಿಯ ಬೆಲೆ ಗೊತ್ತಿಲ್ಲ. ನಾನು ಒಂದು ದಿನ ನಿನ್ನನ್ನ ಈ ನರಕದಿಂದ ಕರ್ಕೊಂಡು ಹೋಗ್ತೀನಿ. ಆಗ ನಾವಿಬ್ಬರೇ ಸಾಕು. ನಮ್ಮ ಪ್ರೀತಿಯ ಅರಮನೆಯಲ್ಲಿ ಆರಾಮಾಗಿ ಇರೋಣ. ಜಾಹ್ನವಿ ಮಗನ ಸಮಾಧಾನ ಮಾಡುತ್ತಾ, ಹೋಗಲಿ ಬಿಡು ಅದ್ವಿತ್. ಸಂಸಾರ ಅಂದ ಮೇಲೆ ಇದೆಲ್ಲ ಇದ್ದಿದ್ದೆ. ನೀನು ನಿನ್ನ ಗುರಿಯತ್ತ ಗಮನ ಕೊಡು. ನನ್ನ ಕಣ್ಣೀರು ನಿನ್ನ ದಾರಿಗೆ ಅಡ್ಡ ಬರಬಾರದು. ಅಮ್ಮನ ಆ ಮಾತಿಗೆ ಅದ್ವಿತ್ ಮೌನಿಯಾದನು ಮತ್ತು ಮನಸ್ಸಿನಲ್ಲೇ ಶಪಥ ಮಾಡಿದನು, ತನ್ನ ತಾಯಿಯ ಈ ನಗುವನ್ನು ಕಾಯಲು ತಾನು ಏನಾದರೂ ಸಾಧಿಸಲೇಬೇಕು ಎಂದು. ಅಂದು ಕೆಲಸ ಹುಡುಕುತ್ತಾ ಹೊರಟನು. ನಿಶ್ಶಬ್ದವಾದ ರಾತ್ರಿ. ಧೀರಜ್ನ ಕೂಗಾಟ ಮನೆಯೆಲ್ಲಾ ಕೇಳುತ್ತಿತ್ತು. ಮೂಲೆಯಲ್ಲಿ ಜಾಹ್ನವಿ ನಡುಗುತ್ತಾ ಕುಳಿತಿದ್ದಳು. ಧೀರಜ್ ನಿಂತಲ್ಲಿ ನಿಲ್ಲದೆ ತೂರಾಡುತ್ತಾ ಗೋಡೆಗೆ ಕೈ ಇಟ್ಟು, ಹೇ ಜಾಹ್ನವಿ, ಆ ಹಣ ಎಲ್ಲಿಟ್ಟಿದ್ದೀಯಾ? ನನ್ನ ಕಣ್ಣು ತಪ್ಪಿಸಿ ಮಗನಿಗೆ ಕೊಡೋಕೆ ಪ್ಲಾನ್ ಹಾಕಿದ್ದೀಯಾ? ಈ ಧೀರಜ್ ಬದುಕಿರೋವರೆಗೂ ಅದು ಸಾಧ್ಯವಿಲ್ಲ. ಜಾಹ್ನವಿ ಕೈ ಮುಗಿದು ಅಳುತ್ತಾ, ರೀ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಅದ್ವಿತ್ ತನ್ನ ಪ್ರಾಜೆಕ್ಟ್ಗಾಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾನೆ. ಅವನ ಕಾಲೇಜು ಫೀಸಿಗೆ ಅಂತ ಕೂಡಿಟ್ಟಿರೋ ಆ ಸ್ವಲ್ಪ ಹಣವಿವಾದ್ರೂ ಬಿಡಿ. ಧೀರಜ್ ಜಾಹ್ನವಿಯ ಕೈ ಹಿಡಿದು ಎಳೆಯುತ್ತಾ, ಅದ್ಯಾವ ದೊಡ್ಡ ಪ್ರಾಜೆಕ್ಟ್ ಅಂತ ನಾನು ನೋಡ್ತೀನಿ. ಫೀಸು ಕಟ್ಟೋಕೆ ದುಡ್ಡಿಲ್ಲ ಅಂದ್ರೆ ಕೆಲಸಕ್ಕೆ ಹೋಗಲಿ. ನನಗಿಲ್ಲಿ ಬಾಟಲ್ ತರೋಕೆ ಕಾಸಿಲ್ಲ. ನಿನ್ನ ಮಗನ ಓದು ಬೇಕಾ? ಅದ್ವಿತ್ ಬಾಗಿಲನ್ನು ಜೋರಾಗಿ ತಳ್ಳಿ ಒಳಗೆ ಬರುತ್ತಾ ಅಮ್ಮನನ್ನು ಬಿಡಿಸಿಕೊಳ್ಳುತ್ತಾ, ಅಪ್ಪ, ಕೈ ಬಿಡಿ. ಅಮ್ಮನ ಮೇಲೆ ಕೈ ಮಾಡೋದನ್ನ ನಿಲ್ಲಿಸಿ. ನಿಮಗೆ ದುಡ್ಡು ತಾನೇ ಬೇಕು. ನಾಳೆಯಿಂದ ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತೀನಿ. ಆದ್ರೆ ಇವತ್ತೇ ಕೊನೆ. ಇನ್ನೊಮ್ಮೆ ಅಮ್ಮನ ಕಣ್ಣಲ್ಲಿ ನೀರು ಬಂದ್ರೆ ನಾನು ಮಗ ಅನ್ನೋದನ್ನ ಮರೆತು ಬಿಡ್ತೀನಿ. ಧೀರಜ್ ಹೇಡಿಯಂತೆ ನಗುತ್ತಾ, ಓಹೋ, ಮಗ ದೊಡ್ಡವನಾಗಿ ಬಿಟ್ಟ. ಸರಿ, ನಾಳೆಯಿಂದ ದುಡ್ಡು ತರದೆ ಈ ಮನೆ ಮೆಟ್ಟಿಲು ಹತ್ತಬೇಡ. ಜಾಹ್ನವಿ ಅದ್ವಿತ್ನನ್ನು ತಬ್ಬಿಕೊಂಡು, ಬೇಡ ಕಂದ, ಅವರು ಏನೋ ಅಂದ್ರು ಅಂತ್ ನೀನು ಓದು ನಿಲ್ಲಿಸಬೇಡ. ನಾನು ಏನಾದರೂ ಮಾಡ್ತೀನಿ. ಅದ್ವಿತ್ ತನ್ನ ಅಮ್ಮನ ಕಣ್ಣೀರು ಒರೆಸುತ್ತಾ, ಇಲ್ಲ ಅಮ್ಮ, ನಿನ್ನ ಈ ಕಣ್ಣೀರಿಗೆ ಬೆಲೆ ಕಟ್ಟೋ ಕಾಲ ಹತ್ತಿರದಲ್ಲಿದೆ. ನೀನು ನನಗೋಸ್ಕರ ಸವೆದಿದ್ದೀಯಾ, ಈಗ ನಾನು ನಿನಗೋಸ್ಕರ ಗೆಲ್ಲಬೇಕು. ಮರುದಿನ ಕೆಲಸ ಹುಡುಕುತ್ತಾ ಹೊರಟ ಅದ್ವಿತ್ಗೆ ಅನಿರೀಕ್ಷಿತವಾಗಿ ನಿಹಾರಿಕಾ ಎದುರಾದವಳು. ಮಳೆಯ ಹನಿಗಳು ಅವಳ ಕೆನ್ನೆಯನ್ನು ಸವರುತ್ತಿದ್ದರೆ ಅವಳು ತನ್ನ ಕಾರಿನ ಟೈರ್ ಪಂಚರ್ ಆಗಿ ಕಿರಿಕಿರಿ ಅನುಭವಿಸುತ್ತಿದ್ದಳು. ನಿಹಾರಿಕಾ ಫೋನಿನಲ್ಲಿ ಜೋರಾಗಿ ಕಿರುಚುತ್ತಾ, ಲಿಸನ್, ನನಗಿಲ್ಲಿ ಮೀಟಿಂಗ್ಗೆ ಲೇಟ್ ಆಗ್ತಿದೆ. ಯಾರಾದರೂ ಮೆಕ್ಯಾನಿಕ್ ಕಳಿಸಿ ಅಂದ್ರೆ ಎಕ್ಸ್ಕ್ಯೂಸ್ ಹೇಳ್ತೀರಾ? ಶಟ್ ಅಪ್. ಅದ್ವಿತ್ ಹತ್ತಿರ ಹೋಗಿ ಮೃದುವಾಗಿ, ಕ್ಷಮಿಸಿ, ನಾನು ಸಹಾಯ ಮಾಡಬಹುದಾ?
ನಿಮಗೆ ಬೇಕಿದ್ರೆ ಟೈರ್ ಚೇಂಜ್ ಮಾಡಿಕೊಡ್ತೀನಿ. ನಿಹಾರಿಕಾ ಅವನನ್ನು ಮೇಲಿಂದ ಕೆಳಕ್ಕೆ ನೋಡಿ ಕುತೂಹಲದಿಂದ, ನೀವು ಈ ಮಳೆಯಲ್ಲಿ ನೆನೆದುಕೊಂಡು ನನಗ್ಯಾಕೆ ಹೆಲ್ಪ್ ಮಾಡ್ತೀರಾ? ಏನಾದ್ರೂ ಚಾರ್ಜ್ ಮಾಡ್ತೀರಾ? ಅದ್ವಿತ್ ಮುಗುಳ್ನಗುತ್ತಾ ಡಿಕ್ಕಿಯಿಂದ ಜಾಕ್ ಎತ್ತುತ್ತಾ, ಎಲ್ಲವನ್ನೂ ಹಣದಿಂದಲೇ ಅಳೆಯೋದು ನಿಮ್ಮಂತ ಶ್ರೀಮಂತರ ಅಭ್ಯಾಸ ಅನ್ಸುತ್ತೆ. ನಾನು ಹೆಲ್ಪ್ ಮಾಡ್ತಿರೋದು ಮಾನವೀಯತೆಯಿಂದ, ನಿಮ್ಮ ಪರ್ಸ್ ನೋಡಿ ಅಲ್ಲ. ನಿಹಾರಿಕಾ ಅವನ ಮಾತು ಕೇಳಿ ಮೌನವಾದಳು. ಅವನ ಗಂಭೀರ ಮುಖ, ಆ ಕಣ್ಣಲ್ಲಿರೋ ಪ್ರಾಮಾಣಿಕತೆ ಅವಳನ್ನು ಸೆಳೆಯಿತು. ಸಾರಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ಅದ್ವಿತ್. ಅದ್ವಿತ್. ನಿಹಾರಿಕಾ ಕಾರಿನ ಬಾಗಿಲಿಗೆ ಒರಗಿ ನಿಂತು ಕಿಡಿಗೇಡಿತನದಿಂದ, ಅದ್ವಿತ್ ಅಂದ್ರೆ ಅಪ್ರತಿಮ ಶೂರ ಅಂತ ತಾನೇ? ಹೆಸರಿಗೆ ತಕ್ಕ ಹಾಗೆ ಇದ್ದೀರಾ. ಇಷ್ಟು ಬೇಗ ಟೈರ್ ಚೇಂಜ್ ಮಾಡಿದ್ರಿ? ನಿಮಗೆ ಮೆಕ್ಯಾನಿಕಲ್ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದ್ವಿತ್: ಹೌದು, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೈನಲ್ ಇಯರ್. ಆದ್ರೆ ಈಗ ಕೆಲಸದ ಹುಡುಕಾಟದಲ್ಲಿದ್ದೀನಿ. ನಿಹಾರಿಕಾ ತನ್ನ ವಿಸಿಟಿಂಗ್ ಕಾರ್ಡ್ ನೀಡುತ್ತಾ, ಹಾಗಾದ್ರೆ ನಾಳೆ ಬೆಳಗ್ಗೆ ನನ್ನ ಆಫೀಸ್ಗೆ ಬನ್ನಿ. ನನ್ನ ಕಂಪನಿಯಲ್ಲಿ ನಿಮ್ಮಂಥ ಸ್ಮಾರ್ಟ್ ಹುಡುಗರ ಅವಶ್ಯಕತೆ ತುಂಬಾ ಇದೆ. ಬರಲ್ವಾ? ಅದ್ವಿತ್ ಕಾರ್ಡ್ ನೋಡಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಕೆಲಸ ಕೊಡೋಕೆ ಬರ್ತಿದ್ದೀರಾ ಅಥವಾ ಮತ್ತೆ ಸಹಾಯ ಕೇಳೋಕೆ ಕರೀತಿದ್ದೀರಾ? ನಿಹಾರಿಕಾ ಹತ್ತಿರ ಬಂದು ನಿಧಾನವಾಗಿ, ಬಹುಶಃ ನಿಮ್ಮ ಮೇಲೆ ನನಗೆ ನಂಬಿಕೆ ಬಂದಿದೆ, ಅದಕ್ಕೋಸ್ಕರ. ಅಂದ ಹಾಗೆ, ಈ ಮಳೆಯಲ್ಲಿ ನೆಂದಿರೋ ನಿಮ್ಮ ಈ ಸ್ಟೈಲ್ ನನಗೆ ಇಷ್ಟ ಆಯ್ತು. ನಂತರ ಮನೆಗೆ ಬಂದ ಅದ್ವಿತ್ ತುಂಬಾ ಖುಷಿಯಾಗಿದ್ದನು ಮತ್ತು ಅಮ್ಮನಿಗೆ ವಿಷಯ ತಿಳಿಸಿದನು. ಆದರೆ ಧೀರಜ್ ಮತ್ತೆ ಏನೋ ಜಗಳ ತೆಗೆದೇ ಬಿಟ್ಟನು. ಅದ್ವಿತ್: ಅಮ್ಮ, ನನಗೊಂದು ಒಳ್ಳೆ ಕಂಪನಿಯಲ್ಲಿ ಅವಕಾಶ ಸಿಕ್ಕಿದೆ. ಆ ಹುಡುಗಿ ನಿಹಾರಿಕಾ ತುಂಬಾ ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಜಾಹ್ನವಿ ಸಂತೋಷದಿಂದ, ದೇವರಿದ್ದಾನೆ ಕಂದ. ಆದ್ರೆ ಆ ಹುಡುಗಿ ನಿನ್ನನ್ನ ಯಾಕೆ ಇಷ್ಟೊಂದು ನಂಬಿದಳು? ಅದ್ವಿತ್: ಗೊತ್ತಿಲ್ಲ ಅಮ್ಮ, ಅವಳ ಕಣ್ಣಲ್ಲಿ ಏನೋ ಒಂದು ಕಾಂತಿ ಇತ್ತು. ಅವಳು ಸಿಕ್ಕ ಮೇಲೆ ನನ್ನ ಬದುಕಿನ ದಿಕ್ಕೇ ಬದಲಾಗುತ್ತೆ ಅನ್ನೋ ನಂಬಿಕೆ ಬರ್ತಿದೆ. ಧೀರಜ್ ಮೂಲೆಯಿಂದ ಬಂದು, ಲೇ ಅದ್ವಿತ್, ಆ ನಿಹಾರಿಕಾ ಯಾರು? ಅವಳ ಹತ್ತಿರ ದುಡ್ಡು ಜಾಸ್ತಿ ಇದ್ರೆ ನನಗೊಂದು ವಿದೇಶಿ ಬಾಟಲ್ ತರೋಕೆ ಹೇಳು. ಇಲ್ಲದಿದ್ರೆ ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡು ಬಾ, ನಾನು ಆರಾಮಾಗಿ ಇರ್ತೀನಿ. ಅದ್ವಿತ್ ಕೋಪದಿಂದ: ಅಪ್ಪ, ಕಲ್ಪನೆಗೂ ಒಂದು ಮಿತಿ ಇರಲಿ. ಅವಳು ನನ್ನ ಬಾಸ್ ಆಗೋವಳು, ಸುಮ್ಮನೆ ಇರಿ. ಅದ್ವಿತ್ ತನ್ನ ಅಪ್ಪನ ಮಾತುಗಳನ್ನು ಕಡೆಗಣಿಸಿ ಅಡುಗೆ ಮನೆಗೆ ಹೋದನು. ಅಲ್ಲಿ ಅಮ್ಮ ಜಾಹ್ನವಿ ಅವನಿಗೆ ಊಟ ಬಡಿಸುತ್ತಿದ್ದಳು. ಅವಳ ಕಣ್ಣುಗಳು ಇನ್ನೂ ಕೆಂಪಾಗಿದ್ದವು, ಆದರೆ ಮಗನಿಗೆ ಕೆಲಸ ಸಿಕ್ಕ ಖುಷಿಯಲ್ಲಿ ಮುಖದಲ್ಲಿ ಸಣ್ಣದೊಂದು ನಗು ಇಣುಕುತ್ತಿತ್ತು. ಜಾಹ್ನವಿ ಮಗನಿಗೆ ತುಪ್ಪ ಸವರುತ್ತಾ, ಅದ್ವಿತ್, ಆ ಹುಡುಗಿ ನಿಹಾರಿಕಾ ಅಷ್ಟೊಂದು ದೊಡ್ಡವಳು ಅಂದೆಯಲ್ಲ, ಮಳೆಲಿ ನೆಂದಿರೋ ನಿನ್ನ ಸ್ಟೈಲ್ ಇಷ್ಟ ಆಯ್ತು ಎಂದಳ. ಅಲ್ಲಿ ನೀನು ಏನ್ ಮಾಡ್ತಿದ್ದೆ? ಅದ್ವಿತ್ ತಮಾಷೆಯಾಗಿ, ಅದೇ ಅಮ್ಮ, ಆಕಾಶದಿಂದ ಬಿದ್ದ ಮಿಂಚುವಂತಾರೆ ನೋಡು, ಹಾಗೆ ಅವಳ ಮುಂದೆ ನಿಂತಿದ್ದೆ. ಮುಖದಿಂದ ಮಳೆ ಹನಿಗಳು ಉದುರುತ್ತಿದ್ದರೆ ನಾನೊಬ್ಬ ಸಿನಿಮಾದ ಹೀರೋ ತರ ಕಂಡೆ ಅನ್ಸುತ್ತೆ ಅವಳಿಗೆ. ಜಾಹ್ನವಿ ಅವನ ತಲೆಗೆ ಮೆಲ್ಲಗೆ ಹೊಡೆದು, ತರಲೆ ಮಾಡಬೇಡವೋ. ಅವಳು ದೊಡ್ಡ ಕಂಪನಿ ಒಡತಿ ಇರಬಹುದು, ಸ್ವಲ್ಪ ಹುಷಾರಾಗಿರು. ಬಡವರ ಕಂಡ್ರೆ ಶ್ರೀಮಂತರಿಗೆ ಆಟಿಕೆ ತರ ಅನಿಸಿಬಿಡುತ್ತೆ. ಅದ್ವಿತ್ ಅಮ್ಮನ ಕೈ ಹಿಡಿದು, ಅಮ್ಮ, ಅವಳು ಅಹಂಕಾರಿ ತರ ಕಂಡರೂ ಅವಳ ಕಣ್ಣಲ್ಲಿ ಕಳ್ಳತನ ಇಲ್ಲ. ಅಂದ ಹಾಗೆ, ನಾಳೆ ನಾನು ಇಂಟರ್ವ್ಯೂಗೆ ಹೋಗೋಕೆ ಒಳ್ಳೆ ಶರ್ಟ್ ಇಲ್ಲ ಅಮ್ಮ, ಈ ಅಪ್ಪ ಇರೋ ಒಂದೇ ಶರ್ಟನ್ನು ಕಿತ್ತಾಕಿಬಿಟ್ಟಿದ್ದಾರೆ. ಜಾಹ್ನವಿ ಬೀರುವಿನಿಂದ ಹಳೆಯದಾದರೂ ನೀಟಾಗಿ ಮಡಚಿಟ್ಟಿದ್ದ ಒಂದು ಹೊಸ ಶರ್ಟ್ ತೆಗೆಯುತ್ತಾ, ಇದು ತಗೋ, ನಿನ್ನ ಹುಟ್ಟುಹಬ್ಬಕ್ಕೆ ಅಂತ ಇಟ್ಟಿದ್ದೆ. ಇದನ್ನೇ ಹಾಕೊಂಡು ಹೋಗು, ನನ್ನ ಮಗ ಸಾಕ್ಷಾತ್ ರಾಜ್ಕುಮಾರನ ತರ ಕಾಣ್ತಾನೆ. ಅದ್ವಿತ್ ಶರ್ಟ್ ನೋಡಿ ಸಂಭ್ರಮದಿಂದ, ವಾವ್, ಇದು ಹಾಕೊಂಡ್ರೆ ನಿಹಾರಿಕಾ ಇಂಟರ್ವ್ಯೂ ಮಾಡೋದನ್ನೇ ಮರೆತು ನನ್ನನ್ನೇ ನೋಡ್ತಾ ಕೂರ್ತಾಳೆ ನೋಡು. ಮರುದಿನ ಬೆಳಿಗ್ಗೆ ಅದ್ವಿತ್ ನಿಹಾರಿಕಾಳ ದೊಡ್ಡ ಆಫೀಸಿನ ಮುಂದೆ ನಿಂತಿದ್ದನು. ಗಾಜಿನ ಗೋಡೆಗಳು, ಕೋಟು ಧರಿಸಿದ ಜನರು. ಅದ್ವಿತ್ ತನ್ನ ಹಳೆಯ ಸೈಕಲ್ ಅನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸುತ್ತಿದ್ದಾಗ ಅಲ್ಲಿಗೆ ನಿಹಾರಿಕಾಳ ಬಿಳಿ ಬಣ್ಣದ ಕಾರು ಕೂಡ ಬಂದು ನಿಂತಿತು. ನಿಹಾರಿಕಾ ಕಾರ್ ಇಳಿಯುತ್ತಾ ಗ್ಲಾಸ್ ಸರಿಪಡಿಸಿಕೊಂಡು, ಗುಡ್ ಮಾರ್ನಿಂಗ್ ಮಿಸ್ಟರ್ ಅದ್ವಿತ್, ನಿನ್ನ ಸೈಕಲ್ ಈ ಆಫೀಸ್ ಮುಂಭಾಗಕ್ಕೆ ಸ್ವಲ್ಪ ವಿಂಟೇಜ್ ಲುಕ್ ಕೊಡ್ತಿದೆ ಅನ್ಸಲ್ವಾ? ಅದ್ವಿತ್ ಕಿಚಾಯಿಸುತ್ತಾ, ಹೌದು ಮ್ಯಾಡಮ್. ಕಾರು ಪಂಪ್ ಫೇಲ್ ಆದ್ರೆ ಕೈ ಕೊಡುತ್ತೆ, ಆದ್ರೆ ಈ ಸೈಕಲ್ ನನ್ನ ಕಾಲು ಇರೋವರೆಗೂ ನನ್ನನ್ನ ಕೈ ಬಿಡಲ್ಲ. ನಿಮ್ಮ ಕಾರಿನ ಟೈರ್ ಇವತ್ತು ಆರಾಮಾಗಿದೆಯಲ್ಲ? ನಿಹಾರಿಕಾ ನಗುತ್ತಾ, ತುಂಬಾ ತಲೆ ನೀವು. ಸರಿ, ಬನ್ನಿ ಒಳಗೆ. ನಿಮ್ಮ ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ ನೋಡೋದಕ್ಕಿಂತ ನಿಮ್ಮ ಕಾನ್ಫಿಡೆನ್ಸ್ ನನಗೆ ಇಷ್ಟ ಆಯ್ತು. ನಂತರ ನಿಹಾರಿಕಾಳ ಕ್ಯಾಬಿನ್ನಲ್ಲಿ ಅವಳು ಗಂಭೀರವಾಗಿ ಫೈಲ್ ನೋಡುತ್ತಿದ್ದಳು. ಅದ್ವಿತ್ ಅವಳ ಎದುರು ಕುಳಿತಿದ್ದನು. ನಿಹಾರಿಕಾ, ನೋಡು ಅದ್ವಿತ್, ನೀನು ಸೀದಾ ನನ್ನ ಟೆಕ್ನಿಕಲ್ ಟೀಮ್ಗೆ ಜಾಯಿನ್ ಆಗ್ತಿದ್ದೀಯಾ? ಆದ್ರೆ ಒಂದು ಕಂಡೀಷನ್. ಆಫೀಸಲ್ಲಿ ನಾನು ನಿನ್ನ ಬಾಸ್. ಆಚೆ ಹೋದ್ರೆ ಮಾತ್ರ ನಾವು ಮಳಲಿ ಸಿಕ್ಕ ಫ್ರೆಂಡ್ಸ್, ಓಕೆ? ಅದ್ವಿತ್
ಬಾಸ್ ಅಂದ್ರೆ ಬೈಯೋ ಅಧಿಕಾರ ನಿಮಗಿದೆ, ಆದ್ರೆ ಬಯಸಿಕೊಳ್ಳೋ ತಾಳ್ಮೆ ನನಗಿಲ್ಲ ಮ್ಯಾಡಮ್. ಏನಾದ್ರೂ ತಪ್ಪಾದ್ರೆ ಪ್ರೀತಿಯಿಂದ ಹೇಳಿದ್ರೆ ಸಾಕು, ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಹಾರಿಕಾ ಅವನ ಹತ್ತಿರ ಬಂದು ಮೇಜಿನ ಮೇಲೆ ಕೈ ಇಟ್ಟು ಮೆಲ್ಲಗೆ, ಪ್ರಾಣ ಕೊಡೋದೆಲ್ಲ ಇರಲಿ, ಮೊದಲು ನನಗೆ ಇವತ್ತು ಸಂಜೆ ಒಂದು ಒಳ್ಳೆ ಕಾಫಿ ಕುಡಿಸು. ನಿನ್ನ ಹತ್ತಿರ ದುಡ್ಡಿಲ್ಲ ಅಂದ್ರೆ ನಾನೇ ಕೊಡ್ತೀನಿ, ಬರ್ತೀಯಾ? ಅದ್ವಿತ್ ಕಣ್ಣಲ್ಲಿ ಕಣ್ಣಿಟ್ಟು, ಶ್ರೀಮಂತರ ಕಾಫಿ ಕುಡಿದು ಅಭ್ಯಾಸವಿಲ್ಲ ಮ್ಯಾಡಮ್. ನಮ್ಮ ಮನೆ ಹತ್ತಿರ ಸಿಗೋ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿಸ್ತೀನಿ, ಕುಡಿಯೋ ಧೈರ್ಯ ಇದೆಯಾ? ನಿಹಾರಿಕಾ ಸವಾಲಿನಂತೆ, ಧೈರ್ಯ ಚೆನ್ನಾಗಿಯೇ ಇದೆ. ಸಂಜೆ ಸಿಗೋಣ. ನಂತರ ಸಂಜೆ ಅದ್ವಿತ್ ತನ್ನ ಮನೆಗೆ ಬಂದಾಗ ಅಪ್ಪ ಧೀರಜ್ ಕೋಣೆಯಲ್ಲಿ ಕುಳಿತು ಏನೋ ಪಿಸುಗುಟ್ಟುತ್ತಿದ್ದನು. ಮಗ ಅದ್ವಿತ್ ಅಮ್ಮನ ಹತ್ತಿರ ಹೋಗಿ ಕಂಪನಿಯಲ್ಲಿ ನಡೆದದ್ದನ್ನೆಲ್ಲ ಹೇಳಿದನು. ಅದ್ವಿತ್, ಅಮ್ಮ ಇವತ್ತು ಅವಳು ಕಾಫಿ ಕುಡಿಯೋಕೆ ಬರ್ತೀನಿ ಎಂದಿದ್ದಾಳೆ. ನಮ್ಮ ಈ ಪರಿಸ್ಥಿತಿ ನೋಡಿ ಅವಳು ಏನ ಅಂದುಕೊಳ್ಳುತ್ತಾಳೋ ಅಂತ ಭಯ ಆಗ್ತಿದೆ. ಜಾಹ್ನವಿ, ಅದೆಲ್ಲ ಬಿಡುಕಂದ. ಪ್ರೀತಿಸೋ ಮನಸ್ಸಿಗೆ ಅರಮನೆ ಬೇಕಿಲ್ಲ, ಒಂದು ಒಳ್ಳೆ ಮನಸ್ಸು ಇದ್ರೆ ಸಾಕು. ಅಂದ ಹಾಗೆ ಅವಳು ಬರೋವಾಗ ನಿನ್ನ ಅಪ್ಪನ ಸ್ವಲ್ಪ ದೂರ ಇಡು, ಇಲ್ಲಾಂದ್ರೆ ಕಾಫಿ ಬದಲಿಗೆ ಅವಳ ಹತ್ತಿರ ಬಾಟಲ್ ಕೇಳ್ತಾರೆ. ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದಷ್ಟೇ. ಅವರೇ ಎಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು ನಿಂಗೆ ಹಿಂಗ ಆಗೈತಿ, ನಿಂಗೆ ಹಿಂಗ. ಅವ್ರು ಹೇಳಿದ್ದು ಒಂದ್ 15 ದಿನಕ್ಕರ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋದೆಲ್ಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀ ವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಅದ್ವಿತ್ ನಗುತ್ತಾ ಅಮ್ಮನ ಕಚ್ಚಗುಳಿ ಇಡುತ್ತಾ, ನೀನು ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದ್ದೀಯಾ ಅಮ್ಮ. ಅಮ್ಮ ಮಗ ನಗುತ್ತಾ ಅಡುಗೆ ಮನೆಯಲ್ಲಿ ಮಾತಾಡುತ್ತಿರುವುದನ್ನು ಕೇಳಿಸಿಕೊಂಡ ಅಪ್ಪ ಧೀರಜ್ ಅಲ್ಲಿಗೆ ತೂರಾಡುತ್ತಾ ಬಂದನು. ಮಗನ ಸಂತೋಷ ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಧೀರಜ್ ಬಾಗಿಲಿಗೆ ಒರಗಿ ನಿಂತು, ಏನೋ ಮಗನೇ, ಆ ಬಾಸ್ ಹುಡುಗಿ ಇಲ್ಲಿಗೆ ಬರ್ತಾಳಾ? ಈ ಹರಿದ ಚಾಪೆ ಮೇಲೆ ಕೂರಿಸ್ತೀಯಾ ಅಥವಾ ಅವಳನ್ನೇ ಚಾಪೆ ತರಲಿಕ್ಕೆ ಹೇಳ್ತೀಯಾ? ಅವಳು ಬರೋವಾಗ ನನ್ನನ್ನು ಮನೆಯಿಂದ ಆಚೆ ಹಾಕಬೇಡ, ನನಗೂ ಅವಳ ಹತ್ತಿರ ಒಂದು ಡೀಲ್ ಇದೆ. ಅದ್ವಿತ್ ಗಂಭೀರವಾಗಿ, ಅಪ್ಪ ಅವಳು ಬರೋದು ಈ ಬಡತನ ನೋಡೋಕಲ್ಲ, ನನ್ನ ಮೇಲೆ ಇರೋ ನಂಬಿಕೆಯಿಂದ. ನೀವು ಅವಳ ಮುಂದೆ ಏನಾದರೂ ತಮಾಷೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಜಾಹ್ನವಿ ಮಗನ ಸಮಾಧಾನ ಮಾಡುತ್ತಾ, ಬಿಡು ಅದ್ವಿತ್, ಅವರು ಅಂದದ್ದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡ. ನೀನು ಹೋಗಿ ತಯಾರಾಗು, ನಾನು ಅವಳಿಗೆ ಗಮಗಮಿಸುವ ಮಲೆನಾಡ ಕಾಫಿ ಮಾಡ್ತೀನಿ. ನಂತರ ಸಂಜೆ 6 ಗಂಟೆ ಊರಿನ ರಸ್ತೆಯಲ್ಲಿ ನಿಹಾರಿಕಾಳ ಐಷಾರಾಮಿ ಕಾರು ಬಂದು ನಿಂತಾಗ ಇಡೀ ಓಣಿಯೇ ಬೆರಗಾಗಿ ನೋಡುತ್ತಿತ್ತು. ನಿಹಾರಿಕಾ ಸರಳವಾದ ಕುರ್ತಾದಲ್ಲಿ ದೇವತೆಯಂತೆ ಇಳಿದು ಅದ್ವಿತ್ನ ಹಳೆಯ ಮನೆಯ ಮುಂದೆ ನಿಂತಳು. ನಿಹಾರಿಕಾ, ವಾವ್ ಅದ್ವಿತ್, ನಿನ್ನ ಮನೆ ತುಂಬಾ ಚಂದ ಉಂಟು. ಈ ಹಳೆಯ ಗೋಡೆಗಳ ಮೇಲೆ ಏನೋ ಒಂದು ರೀತಿಯ ಶಾಂತಿ ಇದೆ ಅನ್ಸುತ್ತೆ. ಅದ್ವಿತ್ ಸ್ವಲ್ಪ ಸಂಕೋಚದಿಂದ, ಇಲ್ಲಿ ಶಾಂತಿ ಇರೋದು ಗೋಡೆಗಳ ಮೇಲಲ್ಲ ಮ್ಯಾಡಮ್, ಅಮ್ಮನ ಪ್ರೀತಿಯಲ್ಲಿ. ಬನ್ನಿ ಒಳಗೆ, ಅಮ್ಮ ನಿಮಗಾಗಿ ಕಾಯುತ್ತಿದ್ದಾರೆ. ಅದ್ವಿತ್ ನಿಹಾರಿಕಾಳನ್ನು ಒಳಗೆ ಕರೆತಂದನು. ಅಮ್ಮ ಜಾಹ್ನವಿ ನಗುಮೊಗದಿಂದ ಅವಳನ್ನು ಬರಮಾಡಿಕೊಂಡಳು. ಜಾಹ್ನವಿ, ಬಾರಮ್ಮ ಮಗಳೇ, ಅದ್ವಿತ್ ನಿನ್ನ ಬಗ್ಗೆನೇ ಹೇಳ್ತಿದ್ದ. ಇಷ್ಟು ದೊಡ್ಡ ಮನುಷ್ಯರು ನಮ್ಮ ಪುಟ್ಟ ಮನೆಗೆ ಬರ್ತೀರಿ ಅಂತ ಅಂದುಕೊಂಡಿರಲಿಲ್ಲ. ನಿಹಾರಿಕಾ ಜಾಹ್ನವಿಯ ಕೈ ಹಿಡಿದು, ಅಯ್ಯೋ ಅಮ್ಮ, ದೊಡ್ಡವಳು ಅಂತ ಅಂದುಕೊಳ್ಳಬೇಡಿ. ಅದ್ವಿತ್ ಅಷ್ಟು ಧೈರ್ಯವಾಗಿ ಕಾಫಿ ಕುಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ ಮೇಲೆ ನಾನು ಬರದೇ ಇರೋಕೆ ಆಗುತ್ತಾ? ಜಾಹ್ನವಿ ಬಿಸಿ ಬಿಸಿ ಕಾಫಿ ತಂದು ನಿಹಾರಿಕಾಳಿಗೆ ಕೊಟ್ಟಳು. ಆ ಗಮಕ್ಕೆ ನಿಹಾರಿಕಾ ಫಿದಾ ಆಗಿಬಿಟ್ಟಳು. ನಿಹಾರಿಕಾ ಕಾಫಿ ಸಿಪ್ ಮಾಡುತ್ತಾ ಅದ್ವಿತ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಂದ ಹಾಗೆ, ಅದ್ವಿತ್, ಈ ಕಾಫಿ ಕುಡಿದ ಮೇಲೆ ನಿನ್ನ ಹತ್ತಿರ ಒಂದು ಮಾತು ಕೇಳಬೇಕು ಅಂದುಕೊಂಡಿದ್ದೆ. ಮಳಲಿ ಸಿಕ್ಕ ಆ ಫ್ರೆಂಡ್ಶಿಪ್ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮುಂದೆ ಸಾಗುತ್ತಾ? ಅದ್ವಿತ್ ನಗುತ್ತಾ, ಮ್ಯಾಡಮ್, ಕಾಫಿ ಕುಡಿದ ಮೇಲೆ ಅಮಲು ಏರೋದು ಬಾಡಿಗಲ್ಲ, ಮನಸ್ಸಿಗೆ ಅನ್ಸುತ್ತೆ. ಫ್ರೆಂಡ್ಶಿಪ್ ಅನ್ನೋದು ಈ ಕಾಫಿಯ ಡಿಕಾಕ್ಷನ್ ಇದ್ದ ಹಾಗೆ, ಹೋದಷ್ಟು ಗಟ್ಟಿಯಾಗುತ್ತೆ. ಇದೇ ಸಮಯದಲ್ಲಿ ಅಪ್ಪ ಧೀರಜ್ ಮನೆಯ ಹಿಂಬಾಗಿಲಿನಿಂದ ಅಲ್ಲಿ ಪ್ರತ್ಯಕ್ಷನಾದನು. ಅವನ ಕೈಯಲ್ಲಿ ಒಂದು ಹರಿದ ಪೇಪರ್ ಇತ್ತು. ಧೀರಜ್ ನಿಹಾರಿಕಾಳ ಹತ್ತಿರ ಹೋಗಿ, ನಮಸ್ಕಾರ ಸಾಹೇಬ್ರೆ, ನೀವು ನಮ್ಮ ಅದ್ವಿತ್ ಬಾಸ್ ಅಲ್ವಾ? ನೋಡೋಕೆ ಮಹಾಲಕ್ಷ್ಮಿ ತರ ಇದ್ದೀರಾ. ನನ್ನ ಮಗನಿಗೆ ಅಷ್ಟೊಂದು ಸಂಬಳ ಕೊಡ್ತೀರಾ? ಈ ಬಡ ಅಪ್ಪನಿಗೆ ಒಂದು ವಿಶೇಷ ಉಡುಗೊರೆ ಕೊಡಬಾರದಾ? ಅದ್ವಿತ್ ಗಾಬರಿಯಿಂದ, ಅಪ್ಪ ಸುಮ್ಮನಿರಿ ಅಂತ ಹೇಳಿದ್ದೆ ಅಲ್ವಾ? ನಿಹಾರಿಕಾ ನಗುತ್ತಾ ಧೀರಜ್ನನ್ನು ಸಮಾಧಾನಿಸಿ, ಪರವಾಗಿಲ್ಲ ಬಿಡಿ ಅದ್ವಿತ್. ಹೇಳಿ ಅಂಕಲ್, ನಿಮಗೆ ಏನು ಬೇಕು? ಧೀರಜ್ ತುಂಟತನದಿಂದ, ಅದೇನೋ ಹೊಸ ಕಂಪನಿ ಕಾರು ನಿಮ್ಮ ಹತ್ತಿರ ಇದೆಯಲ್ಲ,
ಅದನ್ನೇನಾದ್ರೂ ಓಡಿಸೋಕೆ ಕೊಡ್ತೀರಾ? ನಾನು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀನಿ. ಬೇಕಿದ್ರೆ ಅದ್ವಿತ್ನ ಅಮ್ಮನನ್ನು ಅದರಲ್ಲಿ ಒಂದು ಸುತ್ತು ಕರೆದುಕೊಂಡು ಹೋಗ್ತೀನಿ. ಜಾಹ್ನವಿ ನಾಚಿಕೆಯಿಂದ ಸಾಕು ಮಾಡಿ ರೀ ನಿಮ್ಮ ಹರಟೆ. ನಿಹಾರಿಕಾ ಜೋರಾಗಿ ನಗುತ್ತಾ, ಖಂಡಿತ ಅಂಕಲ್. ಆದ್ರೆ ಒಂದು ಕಂಡೀಷನ್. ನೀವು ಕುಡಿಯೋದನ್ನ ಬಿಟ್ಟ ದಿನ ನಾನೇ ಕಾರು ತಂದು ನಿಮ್ಮನ್ನ ಡ್ರೈವಿಂಗ್ಗೆ ಕರ್ಕೊಂಡು ಹೋಗ್ತೀನಿ. ಡೀಲ್ ಓಕೆನಾ? ಧೀರಜ್ ಕಣ್ಣು ಮಿಟುಕಿಸಿ, ಓಕೆ ಮಗಳೇ. ಆದ್ರೆ ಅಲ್ಲಿಯವರೆಗೂ ಕಾಫಿ ಕುಡಿಯೋಕೆ ಅಭ್ಯಾಸ ಮಾಡ್ಕೋತೀನಿ. ರಾತ್ರಿ ಊಟದ ನಂತರ ನಿಹಾರಿಕಾ ಹೊರಡಲು ಸಿದ್ಧಳಾದಳು. ಕಾರಿನ ಹತ್ತಿರ ಅದ್ವಿತ್ ಅವಳನ್ನು ಬಿಡಲು ಬಂದನು. ನಿಹಾರಿಕಾ ಕಾರಿನ ಬಾಗಿಲು ತೆರೆಯುತ್ತಾ, ಅದ್ವಿತ್, ಇವತ್ತು ನಾನು ನೋಡಿದ್ದು ಬಡತನವನ್ನಲ್ಲ, ಒಂದು ಸುಂದರವಾದ ಕುಟುಂಬವನ್ನ. ಅಂದ ಹಾಗೆ ನಾಳೆ ಆಫೀಸಿಗೆ ಬರುವಾಗ ಆ ಹೊಸ ಶರ್ಟ್ ಹಾಕೊಂಡು ಬಾ. ಯಾಕೋ ನಿನ್ನಲ್ಲಿ ರಾಜ್ಕುಮಾರ ಕಾಣ್ತಾನೆ ಅಂತ ನಿನ್ನ ಅಮ್ಮ ಹೇಳಿದ್ದು ಸರಿ ಅನ್ಸುತ್ತೆ. ಅದ್ವಿತ್ ಆಶ್ಚರ್ಯದಿಂದ, ಅದನ್ನ ನೀವೆಲ್ಲಿ ಕೇಳಿಸಿಕೊಂಡ್ರಿ ಮೇಡಮ್? ನಿಹಾರಿಕಾ ನಗುತ್ತಾ ಕಣ್ಣು ಹೊಡೆದು, ಒಬ್ಬ ಬಾಸ್ ಎಲ್ಲವನ್ನೂ ಕೇಳಿಸಿಕೊಳ್ಳೋ ಶಕ್ತಿ ಇಟ್ಕೊಂಡಿರಬೇಕು. ಬಾಯ್ ಅದ್ವಿತ್. ನಿಹಾರಿಕಾಳ ಕಾರು ಹೋದ ಮೇಲೆ ಅದ್ವಿತ್ ತನ್ನ ಅಮ್ಮನ ಹತ್ತಿರ ಬಂದು ನಿಂತನು. ಅದ್ವಿತ್, ಅಮ್ಮ ಅವಳು ಅಪ್ಪನ ಹತ್ತಿರ ಅಷ್ಟು ಚೆನ್ನಾಗಿ ಮಾತಾಡಿದ್ದು ನೋಡಿ ನನಗೆ ಖುಷಿ ಆಯ್ತು. ಜಾಹ್ನವಿ, ಹೌದಪ್ಪ, ಅವಳು ನಿನ್ನ ಜೀವನಕ್ಕೆ ಬಂದ್ರೆ ನಮ್ಮ ಮನೆ ಕಷ್ಟಗಳೆಲ್ಲ ಮಳೆ ಹನಿಯಂತೆ ಕರಗಿ ಹೋಗುತ್ತವೆ. ನಿಹಾರಿಕಾಳ ಕಾರು ಕತ್ತಲಲ್ಲಿ ಮಾಯವಾಗುವವರೆಗೂ ಅದ್ವಿತ್ ರಸ್ತೆಯಲ್ಲೇ ನಿಂತು ನೋಡುತ್ತಿದ್ದ. ಮನಸ್ಸಿನೊಳಗೆ ಅವಳ ಮಾತುಗಳು ಮಲ್ಲಿಗೆಯಂತೆ ಅರಳುತ್ತಿದ್ದವು. ಮಗ ಮೌನವಾಗಿರುವುದನ್ನು ಕಂಡು ಜಾಹ್ನವಿ ಮೆಲ್ಲನೆ ಅವನ ಹತ್ತಿರ ಬಂದು ಕೆನ್ನೆ ಚಿವುಟಿದಳು. ಜಾಹ್ನವಿ ನಗುನಗುತ್ತಾ, ಏನೋ ಮಗನೇ, ಸಾಹೇಬ್ರು ಗಾಡಿಲಿ ಹೋದ್ರು, ಆದ್ರೆ ನಿನ್ನ ಮನಸ್ಸನ್ನ ಮಾತ್ರ ಅಲ್ಲೇ ಇಟ್ಕೊಂಡು ಹೋದ್ರು ಅನ್ಸುತ್ತೆ. ಕಣ್ಣು ಅಲುಗಾಡಿಸ್ತಾನೇ ಇಲ್ವಲ್ಲಪ್ಪ. ಅದ್ವಿತ್ ಮುಜುಗರದಿಂದ ಅಮ್ಮನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುತ್ತಾ, ಅಯ್ಯೋ ಅಮ್ಮ, ನೀನು ಶುರು ಮಾಡಬೇಡ. ಅವಳು ನನ್ನ ಬಾಸ್ ಅಷ್ಟೇ. ಜಾಹ್ನವಿ ತುಂಟತನದ ದನಿಯಲ್ಲಿ, ಹೌದಾ? ಬರೀ ಬಾಸ್ ಆದ್ರೆ ಹೊಸ ಶರ್ಟ್ ಹಾಕೊಂಡು ಬಾ, ರಾಜ್ಕುಮಾರ ತರ ಕಾಣ್ತೀಯಾ ಅಂತ ಯಾಕೆ ಹೇಳ್ತಿದ್ರು? ಮಗನೇ, ಆ ಮಳೆ ಹನಿ ನಿನ್ನ ಮೇಲೆ ಬಿದ್ದಿದ್ದಕ್ಕಿಂತ ಜಾಸ್ತಿ ಅವಳ ಮನಸ್ಸಿನ ಮೇಲೆ ಬಿದ್ದಿದೆ ನೋಡು. ಅದ್ವಿತ್ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ, ಅಮ್ಮ, ಅವಳು ಅಪ್ಪನ ಹತ್ತಿರ ಮಾತಾಡಿದ್ದನ್ನ ನೋಡಿದ್ಯಾ? ಕುಡುಕ ಅಂತ ಅಸಹ್ಯ ಪಡಲಿಲ್ಲ. ಅವರ ಡೀಲ್ ಕೇಳಿ ನಗುತ್ತಾ ಸಮಾಧಾನ ಮಾಡಿದಳು. ನನ್ನ ಬಡತನ ಅವಳಿಗೆ ಒಂದು ವಿಷಯನೇ ಅಲ್ಲ ಅಮ್ಮ. ಜಾಹ್ನವಿ ಭಾರವಾದ ಧ್ವನಿಯಲ್ಲಿ, ಅದೇ ಕಣೋ ಗುಣ ಅಂದ್ರೆ. ನಿನ್ನನ್ನ ಇಷ್ಟಪಡೋ ಜೀವ ನನ್ನನ್ನು, ನಿನ್ನ ಅಪ್ಪನ್ನೂ ಕೂಡ ಪ್ರೀತಿಸುತ್ತೆ. ನೋಡು ಅದ್ವಿತ್, ಇವತ್ತು ನಿನ್ನ ಅಪ್ಪ ಬಾಟಲ್ ಕೇಳಲಿಲ್ಲ, ಬದಲಿಗೆ ಕಾರು ಕೇಳ್ತಿದ್ದಾರೆ. ಬದಲಾವಣೆ ಶುರುವಾಗಿದೆ ಅನ್ಸುತ್ತೆ. ಅದ್ವಿತ್ ಅಮ್ಮನನ್ನ ಅಪ್ಪಿಕೊಂಡು, ಇದೆಲ್ಲ ನಿನ್ನ ಆಶೀರ್ವಾದ ಅಮ್ಮ. ಅಂದ ಹಾಗೆ ನಾಳೆ ನಾನು ಹಸಿರು ಬಣ್ಣದ ಶರ್ಟ್ ಹಾಕಲ್ಲ ಅಥವಾ ನೀಲಿ ಬಣ್ಣದ? ನಿನ್ನ ಮಗನ ರಾಜ್ಕುಮಾರ ಫೋಟೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಲ್ವಾ? ಜಾಹ್ನವಿ ನಗುತ್ತಾ, ಮಗನೇ, ನೀಲಿ ಬಣ್ಣದ್ದೇ ಹಾಕು. ನಿನ್ನ ಕಣ್ಣಲ್ಲಿರೋ ಕಾಂತಿಗೆ ಆ ನೀಲಿ ಬಣ್ಣ ಮ್ಯಾಚ್ ಆಗುತ್ತೆ. ಆದ್ರೆ ಒಂದು ಮಾತು, ಆಫೀಸಲ್ಲಿ ಕೆಲಸ ಮಾಡೋವಾಗ ಅವಳ ಮುಖ ನೋಡೋದು ಬಿಟ್ಟು ಸ್ವಲ್ಪ ಕೆಲಸವನ್ನು ಕೂಡ ನೋಡು. ಇಲ್ಲಾಂದ್ರೆ ಬಾಸ್ ಕೆಲಸದಿಂದ ತೆಗೆದು ಹಾಕಿದ್ರೆ ನಾನು ಕಾಫಿ ಪುಡಿ ಮಾರಬೇಕಾಗುತ್ತೆ. ಅದ್ವಿತ್ ಅಮ್ಮನ ಕೈಯನ್ನು ಸವರಿ ಮುತ್ತಿಡುತ್ತಾ, ಅಮ್ಮ, ಅವಳು ನನ್ನ ಬಾಸ್ ಆದ್ರೆ ನೀನು ನನ್ನ ಲೈಫ್ ಪ್ರೊಡ್ಯೂಸರ್. ಇವತ್ತು ಈ ಮಗ ನಿನಗೊಂದು ಪ್ರಾಮಿಸ್ ಮಾಡ್ತಾನೆ. ಅಪ್ಪನ ಕುಡಿತ ಬಿಡಿಸಿ ನಿನಗೊಂದು ಸುಂದರವಾದ ಮನೆ ಕಟ್ಟಿ ನಿಹಾರಿಕಾಳನ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ. ಆಗ ನೀವಿಬ್ಬರೂ ಸೇರಿ ನನ್ನನ್ನ ರೇಗಿಸಬಹುದು, ಸರಿನಾ? ಜಾಹ್ನವಿ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿಕೊಂಡು, ಸಾಕು ಕಂದ, ಈ ಮಾತು ಕೇಳಿದ್ರೆ ನನ್ನ ಹೊಟ್ಟೆ ತುಂಬಿತು. ಹೋಗಿ ಮಲಗು, ನಾಳೆ ನಿನ್ನ ಹೊಸ ಬದುಕಿನ ಹಬ್ಬ ಶುರುವಾಗಬೇಕು. ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಅದ್ವಿತ್ಗೆ ಆ ರಾತ್ರಿ ಮಳೆಯ ಹನಿಗಳಿಗಿಂತ ನಿಹಾರಿಕಾಳ ನಗು ಮತ್ತು ಅಮ್ಮನ ಹಾರೈಕೆಗಳೇ ಹಿತವಾಗಿ ಕಂಡವು. ಬಡತನದ ಕತ್ತಲೆಯನ್ನು ಸೀಳಿಕೊಂಡು ಸುಂದರ ಅನುರಾಗದ ಹೊಸ ಸೂರ್ಯೋದಯವಾಗಲು ಸನ್ನದ್ಧವಾಗಿತ್ತು. ಸ್ನೇಹಿತರೆ, ಈ ಸುಂದರವಾದ ಕಥೆಯನ್ನು ಇಲ್ಲಿಗೆ ಅಂತ್ಯಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ಈ ಕತೆ ಅಮ್ಮನ ತ್ಯಾಗ, ಮಗನ ಛಲ ಮತ್ತು ಪ್ರೀತಿಯ ಮಧುರತೆಯನ್ನು ಎತ್ತಿ ಹಿಡಿದಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.